ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಒಬ್ರು ಮೇಡಮ್ ಮೆಸೇಜ್ ಮಾಡಿದ್ರು, ಬ್ಲೌಸು ಮೆಜರ್ಮೆಂಟ್, ಅಳತೆ ಬ್ಲೌಸ್ನ ಮೆಜರ್ಮೆಂಟ್ ತಗೊಳ್ಳೋದು ಹೆಂಗೆ ಅಂತ ವಿಡಿಯೋ ಮಾಡಿ ಹಾಕಿ ಪ್ಲೀಸ್ ಅಂತ. ಓಕೆ, ಅವ್ರು ಹೇಳಿದ್ದಾರೆ ಅಂತ ಈಗ ನಾನು ಬ್ಲೌಸ್ ಯಾವ ಥರ ಮೆಜರ್ಮೆಂಟ್ ತಗೊಳ್ತಾರೆ ಅಂದರೆ ನಾವು ಕಟ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ 70% ಬ್ಲೌಸ್ನ ಯೂಸ್ ಮಾಡಿ ಒಂದು 30% ಟೇಪ್ ಇದರಿಂದ ನಾವು ಕಟ್ ಮಾಡ್ತೀವಲ್ವಾ. ಇವತ್ತು ಅಂದರೆ ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ. ಬರೀ ಟೇಪ್ನೇ ಇಟ್ಕೊಂಡು ಅಂದರೆ ಟೇಪಿಂದ ಮೆಜರ್ಮೆಂಟ್ ತೊಗೊಂಡು ಆಮೇಲೆ ಬ್ಲೌಸ್ ಕಟ್ ಮಾಡೋದು. ಓಕೆ, ನಾನು ಇವತ್ತು ಮೆಜರ್ಮೆಂಟ್ ತಗೊಳ್ಳೋದು ಹೆಂಗೆ ಅಂತ ಬ್ಲೌಸ್ ರೆಡಿಮೇಡ್ ಈಗ ಸ್ಟಿಚಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ, ಅದು ಹೆಂಗೆ ತಗೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋಗೆ ಹೊಸಬ್ರಾಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ವಿಡಿಯೋಗೆ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ನಿಮ್ಗೆ ಯಾವುದಾದ್ರು ಡೌಟ್ಸ್ ಇದ್ರೆ, ಯಾವುದಾದ್ರೂ ವಿಡಿಯೋ ಬೇಕು ಅಂತಂದರೆ ಟೈಲರಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಡ್ರೆಸ್ದು ವಿಡಿಯೋ ಬರುತ್ತೆ. ಓಕೆ, ಅದ್ರ ಮೆಜರ್ಮೆಂಟ್ ಹೆಂಗೆ ತಗೊಳ್ಳೋದು ಅಂತ ನಿಮಗೆ ತೋರಿಸಿದ್ದೆ, ಅದ್ರದ್ದು ವಿಡಿಯೋ ಮಾಡಿದ್ದೆ. ಕಟಿಂಗ್ದು ವಿಡಿಯೋ ಬರುತ್ತೆ. ಓಕೆ, ವಿಡಿಯೋ ನೋಡೋರು ಕಮ್ಮಿ ಆಗ್ತಾ ಇದ್ದೀರಾ ಅಂದರೆ ಲೈಕ್ ಕೊಡ್ತಾ ಇಲ್ಲ ವಿಡಿಯೋಗೆ, ದಯವಿಟ್ಟು ಲೈಕ್ ಮಾಡಿ. ಓಕೆ, ಈಗ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ಬಿಡುವ, ಲೇಟ್ ಆಗೋಯ್ತು ನೋಡಿ. ಫಸ್ಟ್ ಇದು ಮೆಜರ್ಮೆಂಟ್ ಬ್ಲೌಸ್ ಹಿಂಗೆ ಕೊಟ್ಟಿದ್ದಾರೆ, ಮೆಜರ್ಮೆಂಟ್ ಬ್ಲೌಸ್ ಇದೆ, ಇದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ನಮಗೆ. ಇದನ್ನ ನಾವು ಫಸ್ಟ್ ಲೆಂತ್ ತಗೊಳ್ಬೇಕು. ನಾನು ಆಲ್ಮೋಸ್ಟ್ ಹಿಂಗೆ ಇಟ್ಕೊಳ್ತೀನಿ ನೋಡಿ, ಹಿಂಗೆ ಇಟ್ಕೊಂಡು ಲೆಂತ್ ತಗೊಳ್ಳಿ. ಫಸ್ಟು ಲೆಂತ್ ಎಷ್ಟಿದೆ ನೋಡಿ. ಓಕೆ, ಈ ಹೊಲಿಗೆಯಿಂದ ಎಂಡ್ ಗಂಟ 13 ಇಂಚ್ ಇದೆ ಇದು. ಓಕೆ, 13 ಇಂಚು ಬ್ಲೌಸ್ ಲೆಂತ್ ಇದೆ ನೋಡಿ. 13 ಇಂಚು ಬ್ಲೌಸ್ ಲೆಂತ್ ನಾನು ಬರ್ಕೊಂಡಿದ್ದೀನಿ. ಇದಾದ್ಮೇಲೆ ನೀವು ಆರ್ಮೋಲ್ನ ನೋಡಿ ಹಿಂಗೆ ಇಟ್ಟು ಬೇಕಾದ್ರೆ ನೀವು ತಗೊಳ್ಬೋದು, ಆಯ್ತಾ. ಆರ್ಮೋಲ್ ಲೂಸು ನೋಡಿ ಹಿಂಗೆ ಇಟ್ಟರೆ ನಿಮಗೆ ಆರ್ಮೋಲ್ ಎಷ್ಟು ಇಳಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ಸ್ಟ್ರೈಟ್ ಇಟ್ಟರೆ 5ವರೆಗೆ ಇಳಿಸಿದ್ದಾರೆ, ಇದನ್ನ 5ವರೆಗೆ ನಾನು ಬರ್ಕೊಳ್ತೀನಿ. ಓಕೆ, ಇದು ಒಂದು ಮೆಜರ್ಮೆಂಟ್ ಆಯಿತು, ಲೆಂತು ಮತ್ತು ಆರ್ಮೋಲ್ಲು ಎಷ್ಟಕ್ಕೆ ಇದೆ ಅಂತ ಆಯಿತು. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಸ್ಲೀವ್ಸ್ ಮೆಜರ್ಮೆಂಟ್ ತಗೊಳ್ತೀನಿ. ಸ್ಲೀವ್ ಮೆಜರ್ಮೆಂಟು ಅವರು ಸ್ಲೀವ್ ಶಾರ್ಟ್ ಹೇಳಿದ್ದಾರೆ, ಎಲ್ಲೋ ಮಾರ್ಕ್ ಹಾಕೊಂಡಿದ್ದೆ, ಇಲ್ಲಿದೆ ನೋಡಿ, ಇಲ್ಲಿದೆ ಮಾರ್ಕು. ಇವ್ರದ್ದು 2 ಬ್ಲೌಸ್ ಇದೆ, ಒಂದಕ್ಕೆ ಸ್ಲೀವ್ ಲೆಂತ್ ಫುಲ್ ಇದೆ, ಇನ್ನೊಂದಕ್ಕೆ ಸ್ಲೀವ್ ಶಾರ್ಟ್ ಇದೆ. ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ನೋಡಿ. ಇದ್ರ 2 ಬ್ಲೌಸ್ ಇದೆ, ಒಂದಕ್ಕೆ 10 ಇಂಚು ಸ್ಲೀವ್ಸು, ಇನ್ನೊಂದು ಸಿಗ್ತಾ ಇಲ್ಲ, ಇನ್ನೊಂದಕ್ಕೆ 6 ಇಂಚು. ಓಕೆ, ಒಂದಕ್ಕೆ 10, ಒಂದಕ್ಕೆ 6. ನಾನೀಗ ನಿಮ್ಗೆ 10 ಇಂಚು ಇದೇನಿದೆ ಅದೇ ಮೆಜರ್ಮೆಂಟಲ್ಲಿ ತಗೊಳ್ಳೋದು ಹೇಳ್ಕೊಡ್ತೀನಿ ನೋಡಿ. ಸ್ಲೀವ್ ಲೆಂತ್ನ ಸೀದಾ ಹಿಂಗೆ ಇಟ್ಕೊಂಡ್ರೆ 10ವರೆ ಇದೆ. ಓಕೆ, 10 ಇಂಚು ಬೇಕು ಅಂತ ಹೇಳಿದರೆ 10 ಇಂಚಿಗೆ ನಾನು ಇಲ್ಲಿಗೆ ಬರುತ್ತೆ ಟೇಪು, ನಾನು 10 ಇಂಚು ಬರ್ಕೊಳ್ತೀನಿ. 10 ಇಂಚು ಸ್ಲೀವ್ಸ್ ಲೆಂತ್ ಆಯಿತು. ಅಲ್ಲಿಂದಲೇ ಲೂಸು ಸಿಗುತ್ತೆ ನಮಗೆ. ಎಷ್ಟಿದೆ ನೋಡಿ, ಆ ಕಡೆ ನೀವು ಐರನ್ ಮಾಡ್ಕೊಂಬಿಡಿ ಒಂದ್ಸಲಿ. ಓಕೆ, ಆ ಕಡೆ ಬಟ್ಟೆ ಇಲ್ಲ. 5 ಇಂಚ್ ಇದೆ ಅಂದರೆ ಡಿವೈಡೆಡ್ ಬೈ ನಮ್ಗೆ 10 ಇಂಚ್ ಬರುತ್ತೆ. ಓಕೆ, 10 ಇಂಚು ಲೂಸು. ಆರ್ಮೋಲು ಬ್ಲೌಸಲ್ಲಿ ಆರ್ಮೋಲ್ ತಗೊಳ್ಳೇಬೇಕು. ಓಕೆ, ನೀವು ಬೇಕು ಅಂದರೆ ನೀವು ಮೆಜರ್ಮೆಂಟ್ ಇದು ತೊಗೊಳ್ಬೇಕಾದ್ರೆ 10 ಬರೆಯೋ ಬದಲು 5 ಬರೀಬೋದು, ಡೈರೆಕ್ಟ್ 5 ಇಟ್ಬಿಡ್ಬೋದು, ಆಯಿತಾ. ಆರ್ಮೋಲ್ ನೋಡಿ ನಾವು ಹೆಂಗೆ ಇಡ್ತೀವಿ ಹಿಂಗೆ ಇಡಬೇಕು. ಹಿಂಗೆ ಇಟ್ಟು ಸೇಮ್ ಟೇಪ್ ಇಟ್ಕೊಂಡು ನಾವು ನೋಡಿದ್ರೆ 7ವರೆಗೆ ಬರ್ತಾ ಇದೆ ಆರ್ಮೋಲ್ ಲೂಸು ನೋಡಿ. ನಮ್ಗೆ ಆರ್ಮೋಲ್ ಲೂಸು ಸಿಕ್ಬಿಡ್ತು. ಇಷ್ಟು ಆಯಿತಾ, ಇದಿಷ್ಟರದ್ದು ಮೆಜರ್ಮೆಂಟ್ ಆಯಿತು. ಈಗ ಶೋಲ್ಡರ್ನ ನಾನು ನೋಡಿ ಉಕ್ಸ್ ಹಾಕ್ತಾ ಇದ್ದೀನಿ. ಓಕೆ, ಎಲ್ಲ ಉಕ್ಸ್ ಹಾಕ್ಬಿಟ್ಟು ನೋಡಿ ಹಿಂಗೆ ಇಟ್ಟಿದ್ದೀನಿ ಉಕ್ಸ್ ಹಾಕಿ ನೋಡಿ, ಈ ಥರ ಇದೆ ಉಕ್ಸ್ ಹಾಕಿ. ನೀವು ಅವ್ರು ಹಾಕಿದ್ಮೇಲೆ ಎಳೆದು ತಗೊಳ್ಬಾರ್ದು.
ಓಕೆ. ಶೋಲ್ಡರ್ ನೀವು ತಗೊಳ್ಬೇಕು ಅಂದ್ರೆ ಎಳೆದು ತಗೊಳ್ಬಾರ್ದು, ಹಾಕದ್ಮೇಲೆ ಬಂದು ಕೂತ್ಕೊಳ್ಳುತ್ತಲ್ಲ ಆ ತರ ತಗೊಳ್ಬಾರ್ದು. ಹಿಂಗೆ ಸುಮ್ನೆ ಇಡಬೇಕು, ಸುಮ್ನೆ ಇಟ್ಟು ಒಂದು ಪಾಯಿಂಟ್ ಒಳಗಡೆ ತಗೊಳ್ಳಿ. ಯಾಕೆಂದ್ರೆ ಒಲಿಯವ್ರು ಏನ್ ಮಾಡಿರ್ತಾರೆ ಅಂದ್ರೆ ಫಸ್ಟ್ ಇಲ್ಲಿಗೆ ಈ ಬ್ರಾಡ್ ರೆಡಿ ಮಾಡಿರ್ತಾರೆ. ಓಕೆ, ಅವ್ರು ಹಾಕೊಂಡು ಹಳೇದಾಗ್ತಾ ಆಗ್ತಾ ಒಂಚೂರು ಬ್ರಾಡ್ ಬಂದಿರುತ್ತೆ ಬ್ಲೌಸ್ ನೋಡಿ, ಇಷ್ಟು ಗ್ಯಾಪ್ ಇರುತ್ತೆ. ಈಗ ನಾನು ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿ ತಗೊಳ್ತೀನಿ. ಶೋಲ್ಡರ್ ಮೆಜರ್ಮೆಂಟ್ ನ ಇಲ್ಲಿಗೆ ತಗೊಂಡಿದ್ದೀನಿ. 10 ಇಂಚ್ ಇದೆ ಶೋಲ್ಡರ್. ಓಕೆ, 10 ಇಂಚು ಶೋಲ್ಡರ್ ಮೆಜರ್ಮೆಂಟ್ ಇದೆ. 10 ಇಂಚು ಅಂತ ಬರಿತಾ ಇದ್ದೀನಿ ಇಲ್ಲಿ. ಈಗ ಬ್ರಾಡ್ ಬೇಕು. ಬ್ರಾಡ್ ಎಷ್ಟಿದೆ ಇದ್ರದ್ದು? 5 ಇಂಚ್ ಇದೆ, ಅಂದ್ರೆ 4.25 ಬರ್ತಾ ಇದೆ. 5 ಇಂಚ್ ಮಾಡ್ಬೋದು ನಾವು. ಓಕೆ, 5 ಇಂಚು ಶೋಲ್ಡರ್ ಬ್ರಾಡ್ ಇದೆ. ಓಕೆ, ಇದ್ರಲ್ಲಿ ಬರೆದು ಬಿಡ್ತೀನಿ ಶೋಲ್ಡರ್ ಅಂತ. ಕಾಣಿಸ್ತಾ ಇದೆಯಾ? ಇದಾಯ್ತು. ಈಗ ನಮ್ಗೆ ಬೇಕಾಗಿರೋದೇನು? ಚೆಸ್ಟ್ ಮೆಜರ್ಮೆಂಟು ಅಲ್ವಾ? ಚೆಸ್ಟ್ ಮೆಜರ್ಮೆಂಟ್ ಹೆಂಗ್ ತಗೊಳ್ಬೇಕು ನೋಡಿ, ಇದು ಫುಲ್ ರೌಂಡು. ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಫುಲ್ ರೌಂಡ್ ತಗೊಳ್ಬೋದು ಅಂತ. ನೋಡಿ, ಇಲ್ಲಿಂದ ಇಲ್ಲಿಗೆ 9 ಇಂಚ್ ಬರ್ತಾ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ 9 ಇಂಚ್ ಬರ್ತಾ ಇದೆ. ಪ್ಲಸ್ಸು ಬ್ಯಾಕು ಸೀದಾ ನಾವೇನು ಇಟ್ಟಿದ್ದೀವಿ ಹಿಂಗೆ ಇಟ್ಕೊಳ್ಬೇಕು ಈ ಪೋರ್ಷನ್ನ. ಓಕೆ, ಈಗ ಈ ಟೈಮಲ್ಲಿ ಒಂಚೂರು ಎಳಿಬೇಕು, ಯಾಕೆಂದ್ರೆ ಇದು ನಮಗೆ ಬೇಕಾಗಿರೋದು ಅವ್ರ ಮೆಜರ್ಮೆಂಟ್ ಎಳೆದು ಕೂತ್ಕೊಂಡಾಗ ಹೆಂಗ್ ಬರುತ್ತೆ ಅಂತ. ಓಕೆ, ಇಲ್ಲಿಂದ 9 ಇಂಚಿಗೆ ಪುನಃ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದ 9 ಇಂಚ್ ಸ್ಟಾರ್ಟ್ ಮಾಡಿದ್ರೆ ನೋಡಿ 14.25 ಇದೆ. ಪುನಃ 14.25 ಇಲ್ಲಿಟ್ರೆ 20.25 ಬರುತ್ತೆ. ಓಕೆ, 20.25ಇಂದ ಪುನಃ ಕಂಟಿನ್ಯೂ ಮಾಡ್ಬೇಕು ನೀವು. 20.25 ಇಲ್ಲಿದ್ರೆ ಇಲ್ಲಿಂದ ಕಂಟಿನ್ಯೂ ಮಾಡಿದ್ರೆ ನೋಡಿ 30 ಇಂಚು ಇದ್ರದ್ದು ಚೆಸ್ಟ್ ಇದೆ ಟೋಟಲ್ ರೌಂಡು. ಮೇಲ್ಗಡೆ ಅಪ್ಪರ್ ಚೆಸ್ಟ್ ಇದು ಬರೆದು ಬಿಡ್ತೀನಿ. ಇಂಗ್ಲೀಷ್ ಗೊತ್ತಿಲ್ಲ, ಎಷ್ಟು ಗೊತ್ತೋ ಅಷ್ಟು ಬರಿತೀನಿ. ಓಕೆ, ಅಪ್ಪರ್ ಚೆಸ್ಟು 30.25 ಇದೆ. ಈಗ ನನಗೆ ಚೆಸ್ಟ್ ಮೆಜರ್ಮೆಂಟ್ ಬೇಕು. ಓಕೆ, ಚೆಸ್ಟ್ ಮೆಜರ್ಮೆಂಟ್ ಹೆಂಗಿದೆ? ಚೆಸ್ಟ್ ಮೆಜರ್ಮೆಂಟ್ನ ನೀವು ಬರೀ ಒಂದು ಸೈಡ್ ತೊಗೊಂಡ್ರೆ ಸಾಕು. ಇಲ್ಲಿ ಸೆಂಟರು 9 ಇಂಚ್ ಇದೆ, 9.25 ಬರ್ತಾ ಇದೆ. ಓಕೆ, 37 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ. 30.25 ಮೇಲೆ ಅಪ್ಪರ್ ಚೆಸ್ಟ್ ಬರ್ತಾ ಇದೆ. 37 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರ್ತಾ ಇದೆ ಅಲ್ವಾ? ಈಗ ವೇಸ್ಟ್ ಮೆಜರ್ಮೆಂಟ್ನ ತೋರಿಸ್ತೀನಿ ಹೆಂಗೆ ಅಂತ. ನೀವು ಬೇಕು ಅಂದರೆ ನೋಡಿ, ಇದು ಒಂಚೂರು ಕನ್ಫ್ಯೂಷನ್ ಇದೆ. ಓಕೆ, ನೋಡಿ, ನೀವು ಬೇಕು ಅಂದರೆ ಹಿಂಗೆ ಎಳೆದು ಬೇಕಾದ್ರೆ ನೀವು ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡ್ಬಿಡ್ಬೋದು ಹಿಂಗೆ. ಆದರೆ ಅಗಲಾಗಿ ಹೋಗುತ್ತೆ, ಯಾಕೆಂದ್ರೆ ನಾವು ಉಕ್ಪಟ್ಟಿ ಹಾಕ್ಬೇಕಲ್ವಾ. ಉಕ್ಪಟ್ಟಿ ಹಾಕಿದ್ಮೇಲೆ ತಾನೇ ಬ್ಲೌಸ್ ಕೂರೋದು. ಅದಕ್ಕೆ ನಾನು ಹೆಂಗೆ ಹೇಳಿದ್ದೀನಿ ಆ ಥರ ತಗೊಳ್ಳಿ, ಈಸಿ ಆಗುತ್ತೆ. ಓಕೆ, ಈಗ ನೋಡಿ, ಇದು ವೇಸ್ಟ್ ಮೆಜರ್ಮೆಂಟು, ಸುತ್ತಳತೆ ಮಾಮೂಲಿ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಇದು ಸೊಂಟ. ಓಕೆ, 30 ಇಂಚ್ ಬರ್ತಾ ಇದೆ ವೇಸ್ಟ್ ಮೆಜರ್ಮೆಂಟು. ನೋಡಿ, ಇಷ್ಟು ಬ್ಲೌಸ್ದು ಮೆಜರ್ಮೆಂಟು ಮುಗೀತು. ಈಗ ನಾವು ಇದಿದ್ರೆ ಬ್ಲೌಸ್ನ ಕಟ್ ಮಾಡ್ಬೋದು, ಇಷ್ಟಿದ್ರೆ ಬ್ಲೌಸ್ನ ಕಟ್ ಮಾಡ್ಬೋದು. ಆಮೇಲೆ ಪಾಯಿಂಟ್ ಬೇಕು ನೋಡಿ, ಡಾಟ್ ಪಾಯಿಂಟ್ನ ನೀವು ತಗೊಳ್ಳೋದು ಮರಿಬೇಡಿ. ಯಾಕೆಂದರೆ ನೀವು ಟೇಪ್ ಇಟ್ಟು ಮಾಡಲ್ಲ, ಬಟ್ಟೆ ಇಟ್ಟು ಮಾಡಲ್ಲ ಅಂತಂದರೆ, ಮೆಜರ್ಮೆಂಟ್ ಅಕಸ್ಮಾತ್ ಕಸ್ಟಮರ್ ಕೊಟ್ಟು ಕಳಿಸ್ಬೇಕು ಅಂತಂದರೆ, ಅವಾಗ ನೀವು ಪಾಯಿಂಟ್ನ ಒಂದ್ಸಲ ನೋಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಡಾಟ್ ಪಾಯಿಂಟು ಇದು ನೋಡಿ 9.25 ಕೂರಿಸಿದ್ದಾರೆ ಡಾಟ್ ಪಾಯಿಂಟ್. ಓಕೆ, ಡಾಟ್ ಪಾಯಿಂಟು 9.25 ಇದೆ. ಇಷ್ಟು ಸಾಕು. ಇಷ್ಟಿದ್ರೆ ನೀವು ಒಂದು ಬ್ಲೌಸ್ನ ಕಟ್ ಮಾಡ್ಬೋದು. ಗೊತ್ತಾಯಿತು ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಓಕೆ, ಫುಲ್ ವಿಡಿಯೋ ನೋಡಿ, ನಿಮಗೆ ಮೆಜರ್ಮೆಂಟ್ ಪೂರ್ತಿ ಅರ್ಥ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ.